ಇಂಥವ್ರಿಗೆಲ್ಲ ಒಂದು 2 ದಿವಸ ಮುಂಚೆಗೆ ಹೇಳ್ಬೇಕು. ನಾವು 4-5 ದಿವಸ ಇದ್ದಂಗೆ ಹೇಳ್ಬಿಡ್ತೀನಿ. 5 ದಿವಸ ಐತೆ, ಇನ್ನೂ 25 ದಿವಸ ಆಗೈತೆ, ಇನ್ನೂ 5 ದಿವಸ ಐತೆ, ಹಂಗಂದ್ರೆ ಈಗಲೇ ಹೇಳ್ಬಿಡ್ತೀನಿ. ಏ ಮಾರಮ್ಮ, ಏ ಮಾರಮ್ಮ, ಏ ಮಾರಮ್ಮ, ಓ ಬಗ್ಗೆಂಟಿ, ಬಾ ಕುತ್ಕೋ, ಬಾ ಬಾ ಒಳಕ್ಕೆ ಟೀನ ಮಾಡ್ತೀನಿ. ಬೇಡ ಬೇಡ, ಟೀ ಬೇಡ, ಏನು ಬೇಡ. ನಿಮ್ಮಮ್ಮ ಎಲ್ಗೋದ್ಲೆ? ನಿಮ್ಮಮ್ಮ ಇದ್ರೆ ಕರಿಯ. ಅಮ್ಮಯ್ಯ ಇಲ್ಲೆಲ್ಲ ಹೋಗೈತೆ, ಬತ್ತೆ ತಡಿ. ಬಾರಂಟಿ ಒಳಕ್ಕೆ. ನಾಳೆ ಬಂದಳು ಬಡ್ಡಿ ಬಾಗಿ. ಅಯ್ಯಪ್ಪ, ಇನ್ನೂ 5 ದಿವಸ ಐತೆ, ಈಗಲೇ ಬಂದವಳೆ. ಯಪ್ಪ, ಇನ್ನೂ 1-2 ದಿನ ಇದ್ದಂಗ್ಲೇ ಗೊತ್ತಾಳ. ರಾಮ ಏನು ಬಡ್ಡಿ 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 ಅಂತ ಈಗಳಪ್ಪ. ಈ ಬಡ್ಡಿ ದುಡ್ಡೆಲ್ಲ ತಾಂಡಿ ಏನು ಮಾಡ್ತಾಳೆ ಏನೋ. ಥೂ ಬಗ್ಗೆಗೆ ಯಾವ ಬಂದೇನಟಿ ಒಳಕ್ಕೆ? ಒಳಕ್ಕೆಲ್ಲ ಏನು ಬೇಡ, ನಾನು ಇಲ್ಲೇ ನಿಂತ್ಕೊಂಡಿದ್ದೆ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೆ. ಇಲ್ಲಿ ನೋಡಿಲಿ, ಇನ್ನೂ 5 ದಿವಸ ಐತೆ, ಬೇಗ 30 ದಿವಸದೊಳಗೇನೆ ಕೊಟ್ಬಿಡ್ಬೇಕು, ಸರಿನಾ? 29ನೇ ತಾರೀಕು 30 ದಿನ, 30ನೇ ದಿನಕ್ಕೆ ಇನ್ನೇನು ನೈಟ್ 12 ಗಂಟೆ ಒಳಗೆ ಕೊಟ್ಬಿಡ್ಬೇಕು. 30ಇಂದಾಗೆ 12 ಗಂಟೆ ದಾಟ್ತು ಅಂತಂದರೆ 1000 ಎಕ್ಸ್ಟ್ರಾ, 500 ಎಕ್ಸ್ಟ್ರಾ, 1000 ಎಕ್ಸ್ಟ್ರಾ, ಗೊತ್ತಲ್ಲ? ಅದಕ್ಕೆ ಹೇಳೋಗಣ, ಒಂದ್ಸತಿ ಮರ್ತಿರ್ತೀರಾ, ನಿಮಗೆ ಅಯ್ಯೋ ನೆನಪಿರ್ಲಿಲ್ಲ ಕಣಕ ಅಂತೀರ, ಅದಕ್ಕೆ ನೆನ್ಪಿಸೋಗೋಣ ಅಂತ ಬಂದೆ. ಯಪ್ಪ, ಇನ್ನು 5 ದಿವಸ ಇದ್ದಂಗೆ ಬಡ್ಡಿ ಯಾರು ಕೊಡೋರು ನೋಡಿಲ್ಲಮ್ಮ. ಒಂದೇ 2 ದಿನ ಬಿಡ್ತಾರಮ್ಮ. ಏನು ನಿನಗೆ ಗೊತ್ತಿಲ್ಲ ಜೀವಿತ, ನಾನು ಬಡ್ಡಿ ವ್ಯವಹಾರ ಮಾಡೋದೇ ಹೀಗೆ. ಬಡ್ಡಿ ಭಾಗ್ಯಮ್ಮ ಅಂತ ನಾನು ಹೆಸರುವಾಸಿ ಆಗಿದ್ದೀನಿ, ಫೇಮಸ್ ಆಗಿದ್ದೀನಿ ಅಂತಂದರೆ ಈ ರೀತಿ ನಾನು ಬಡ್ಡಿ ವಸೂಲಿ ಮಾಡೋದಕ್ಕೆ ನಾನು ಬಡ್ಡಿ ಭಾಗ್ಯಮ್ಮ ಅಂತ ಹೇಳಿ ನಾನು ಹೆಸರುವಾಸಿ ಆಗಿರೋದು. ನನ್ನ ಬಡ್ಡಿ ಅಂದರೆ ನಾನು ಅಷ್ಟೇ ಕರೆಕ್ಟು, ತಿಂಗ್ಳಿಗೆ ಕರೆಕ್ಟು. ಒಂದು ದಿವಸನೂ 12 ಗಂಟೆ ಮೀರ್ತು ಅಂತಂದರೆ, ಇನ್ನೊಂದು ದಿವಸದಾಗ ಬೀಳ್ತು ಅಂತಂದರೆ ಫೈನು, ಅಷ್ಟೇ. ನನ್ನ ಹತ್ರ ಜಾಸ್ತಿ ಮಾತು ಬೇಡ, ನನಗೆ ಬಡ್ಡಿ ಬೇಕು ಅಷ್ಟೇ. ನನಗೆ ಬಡ್ಡಿ ಬಡ್ಡಿ ಬಡ್ಡಿ. ನನಗೆ ಯಾರು ತಿಂಗಳಾಗೈತೆ, ನನಗೇನು ಬೇರೆ ಕೆಲಸನೇ ಇಲ್ಲ, ನಾನು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀನಿ, ಇದೇ ನನಗೆ ಕೆಲಸ, ಬಡ್ಡಿ ವ್ಯವಹಾರ ಮಾಡೋದೇ ನನಗೆ ಕೆಲಸ. ಅವಳಿಗೆ ಗೊತ್ತಿಲ್ಲ ಹೇಳ್ಬಾಗೆ ಕಯ್ಯ, ಅದಕ್ಕೆ ಹಂಗೆ ಮಾತಾಡ್ತಾಳೆ. ಇವಳಿಗೆ ಗೊತ್ತಿಲ್ಲ ಜೀವಿತ, ಅದು ಹಂಗಲ್ಲ, ಸುಮ್ಮನಿರೋ. ಅಕ್ಕಂದು ವ್ಯವಹಾರನೇ ಬೇರೆ, ಕಂಡ್ರಿಷನ್ ವ್ಯವಹಾರ ಅಕ್ಕಂದು. ನಿನಗೆ ಗೊತ್ತಿಲ್ಲ, ಎಲ್ಲಾದ್ರಾಗೂ ಕಂಡ್ರಿಷನ್ನು, ಯಾವ್ದ್ರಾಗನ ಆಗಲಿ ಕಂಡ್ರಿಷನ್ 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 ಕಂಡ್ರಿಷನಾಗ ಅಕ್ಕ ವ್ಯವಹಾರ ಮಾಡುತ್ತೆ. ಪಕ್ಕ ಹಂಗೆ ದುಡ್ಡು ಕೊಡುತ್ತೆ, ನಾವು ಎಷ್ಟು ಕೇಳಿದ್ರು ಹಂಗೆ ವಸೂಲಿನೂ ಮಾಡುತ್ತೆ, ಹಂಗೆ ಪಕ್ಕ ವ್ಯವಹಾರ ಅಕ್ಕಂದು. ಏನಿಲ್ಲ, ಕಂಡ್ರಿಷನ್ ಅಂದರೆ ಕಂಡ್ರಿಷನ್ನು. ಓ ಹಂಗೇನು, ನನಗೆ ಗೊತ್ತಿರಲಿಲ್ಲ ಕಣಂಟಿ, ಅದಕ್ಕೆ ಹಂಗೆ ಮಾತಾಡಿದೆ. ಸಾರಿ ಬಿಡು. ಸಾರಿ, ಗೊತ್ತಾಗಿಲ್ಲ ಬಿಡ ಆಂಟಿ, ಬಿಡು, ಸಾರಿ. ಬೇಜಾರ ಮಾಡ್ಕೊಬೇಡ ಕಣಂಟಿ. ಸರಿಯಾಗಿ ಮಾತಾಡಬೇಕು, ತಿಳ್ಕೊಂಡು ಏನು ಎತ್ತ ಅಂತ ತಿಳ್ಕೊಂಡು ಮಾತಾಡಬೇಕು. 2 ದಿನ ಒಮ್ಮೆಳೆ ಬಿಡು ಅಂತಂದರೆ 1 ದಿವಸನೂ ಬಿಡಲ್ಲ ಅಂತೆ, 1 ಗಂಟೆ ಅದು ಬಿಡಲ್ಲ. 12 ಗಂಟೆ ದಾಟ್ತು ಅಂತಂದರೆ ಎಷ್ಟರ ದುಡ್ಡು ಅಷ್ಟೇ. ನಂದು ಆ ರೀತಿ ಬಡ್ಡಿ ವ್ಯವಹಾರ. ನಾನು ಯಾರಿಗೆ ಕೊಡಲಿ, ನಿಮಗೆ ಅಂತಲ್ಲ, ನನ್ನ ಹತ್ರ ಯಾರೇ ಬಡ್ಡಿ ಇಸ್ಕೊಂಡಾಗಲಿ ಕಂಡ್ರಿಷನ್ ವ್ಯವಹಾರ. ನನ್ನ ಕಂಡ್ರಿಷನಾಗ ನಾನು ಬಡ್ಡಿ ಇಸ್ಕೊಳ್ಳೋದು, ಯಾರಿಗೂ ನಾನು 1 ರೂಪಾಯಿ ಬಿಡಲ್ಲ. ಬೇಕಾದ್ರೆ ಅಸಲು ಬೇಕಾದ್ರೆ ಇನ್ನೂ ಎಷ್ಟು ದಿನ ಆದರೂ ಬಿಟ್ಟು ಕೊಡಲಿ, ಆದರೆ ಬಡ್ಡಿ ಮಾತ್ರ ನನಗೆ ಕರೆಕ್ಟ್ ಬಡ್ಡಿ ಬಂದುಬಿಡ್ಬೇಕು ಅಷ್ಟೇ. ಇನ್ನೂ ಬೇಕಾದ್ರೆ ಇನ್ನೂ 2 ವರ್ಷ ಬಿಡು, 2 ವರ್ಷ ಬಿಟ್ಟು ಕೊಡು. 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಳು ಅಮ್ಮಯ್ಯ, ಇನ್ನೂ 3 ವರ್ಷ ಬಿಟ್ಟು ಕೊಡ್ಲೇಳು, ಇನ್ನೂ 5 ವರ್ಷ ಆದ್ರೆ ಬೇಡ. ನನಗೆ ಬಡ್ಡಿ ಮಾತ್ರ ತಿಂಗಳ ಕರೆಕ್ಟಾಗಿ ಬಡ್ಡಿ ಬಂದುಬಿಡ್ಬೇಕು ಅಷ್ಟೇ. ಬಡ್ಡಿ ಬರ್ತಾ ಇರ್ಬೇಕು ನನಗೆ, ಇಲ್ಲ ಅಂತಂದರೆ ನಾನು ಸುಮ್ಮನಿರೋದಿಲ್ಲ ಅಷ್ಟೇ. ಸರಿ ಆಯ್ತು ಬಿಡಕ್ಕೆ, ಇನ್ನು 5 ದಿವಸ ಆಯ್ತಲ್ಲ, ನಾಳೆಗೆ ತಪ್ಪಿರ್ ನಾಡ್ದು ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಯಾರ ಕೊಡಬೇಕು ಕೊಡ್ತೀನಿ ಬಿಡಕ್ಕೆ, 2 ದಿನದೊಳಗೆ ತಂದು ಕೊಡ್ತೀನಿ. ನಾನು ಪದೇ ಹೇಳೋದಕ್ಕೆ ಬರಲ್ಲ ನೋಡು, ಅದಕ್ಕೇ ನಾನು ಸ್ವಲ್ಪ ದಿನ ಇದ್ದಂಗೆ ಎಲ್ಲರಿಗೂ ವಾರ್ನ್ ಮಾಡ್ತೀನಿ. ಫೋನ್ ನಂಬರ್ ಇರೋಂಥವ್ರಿಗೆಲ್ಲ ಫೋನ್ ಮಾಡ್ತೀನಿ. ನಿನಗೆ ಫೋನ್ ನಂಬರ್ ಇರಲಿಲ್ಲ ನಿಮ್ಮದು, ಅದಕ್ಕೋಸ್ಕರ ನೀವು ಬಂದು ಹೇಳ್ತಾ ಇದ್ದೀನಿ. ಬೇಗ ನನಗೆ ದುಡ್ಡು ಕೊಟ್ಬಿಡ್ಬೇಕು. ಸರಿ ಆಯ್ತಕ್ಕ, ಆಯಿತು, ತಗೊಂಬಂದು ಕೊಡ್ತೀನಿ. ನನಗೆ ಒಂದು ಏನಾರ ನನ್ನ ವಿರುದ್ಧ ಮಾತಾಡಿದಾರೆ, ಒಂದು ಪದ ನನ್ನ ವಿರುದ್ಧ ಮಾತಾಡಿದಾರೆ ಅಂತಂದ್ರೆ ನನಗೆ ಕೋಪ ನೆತ್ತಿಗೆದ್ದು ಬಿಡುತ್ತೆ. ಮನೆ ಹೇಳಾಗೋಗ ಏನು ಬಡ್ಡಿ 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 ಅಂತ, ಥೂ, ಏನು ಬಡ್ಡಿಗೆ ಏನು ಎಲ್ಲ ಏರ್ಕೊಂಡು ಎದೆ ಮೇಕಿಕೊಂಡು ಸಾಯ್ತಾಳ ಮಂಗಾಡ್ತಾರೆ. ಥೂ, ಅಲ್ಲ ಕಣಮ್ಮ, ಏನು ಅಮ್ಮ ಇಷ್ಟೊಂದು ಕಂಡ್ರಿಷನ್ ವ್ಯವಹಾರ ಮಾಡ್ತಾಳಲ್ಲಮ್ಮ. ಹೋಗತ್ತೆ ಈ ಸತಿ ಬಡ್ಡಿ ಎಲ್ಲಿ ಹೊಂದಿಸ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಹೋಗತ್ತ ಅಮ್ಮ, ಬಡ್ಡಿ ಹೊಂದ್ಸಕ್ಕಾಗಲ್ಲಮ್ಮ ತಾಯಿ, ಒಂದೇ ತಿಂಗಳು ಸುಸ್ತಾಗ್ಬಿಟ್ಟಿದ್ದೀನಿ. ಹೋದ ಸತಿ ಹೆಂಗ ದುಡ್ಡಿತ್ತು, ಹೆಂಗ ಕಟ್ತೆ, ಈ ಸತಿ ದುಡ್ಡಿಲ್ಲ ಏನಿಲ್ಲ, ಎಲ್ಲಿ ತಂದು ಕಟ್ಟಾನೋ ಅಮ್ಮಂಗಾಗೈತಿ. ಅಲ್ಲ ಅಮ್ಮ ಯಾಕಮ್ಮ ಬಂದ್ಲು? ಸುಮ್ಮನೆ ಕೊಡೋಕೋಬೇಡ, ಬಡ್ಡಿ ಯಾರು ಕೊಡ್ತಾರೆ? ನಾವು ವಸೂಲು ಕೊಡ್ತೀವಮ್ಮ, ನಾವು ಬಡ್ಡಿ ಕೊಡಲ್ಲ. 2 ಸತಿ ಕಸ್ಲೂ ಇಲ್ಲ ಬಡ್ಡಿನೂ ಇಲ್ಲ ಅಂತ ಅನ್ನು, ಏನು ಯಾಕೆ ಅದಕ್ಕೆ ಕೆಮ್ಮಕ್ಕೆ ಹೋಗ್ತೀವಿ ಅಷ್ಟೇ. ಮತ್ತೆ ಏನಂಗೆ ಈ ಪಾರ್ಟಿ ಕಂಡ್ರಿಷನ್ ಮಾಡ್ತಾರಂದ್ರೆ ಸರಿಯಾಗಿ ಮಾಡಿ ತೋರಿಸ್ಬೇಕು. ಈ ಪಾರ್ಟಿ ಕಂಡ್ರಿಷನ್ ಮಾಡೋರು ಹಿಂಗೆ ರಾತ್ರಿ 12 ಗಂಟೆ 1 ಗಂಟೆ 12 ಗಂಟೆ ಮೀರ್ತು 5 ನಿಮಿಷ ಆಯ್ತು ಅಂತಂದ್ರೂ ನೀನು ಬಡ್ಡಿ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾಳಲ್ಲ. ಎಷ್ಟು ಇರಬೇಡ ಹಿಂಗೆಲ್ಲ ಹೇಳ್ತಾಳೆ ಅಂದರೆ ನೋಡು ಹೆಂಗೆ ಜೋರು ಮಾಡ್ತಾಳ ಅಯ್ಯಮ್ಮ. ಕೊಡ್ಬೇಡ ಕಣಮ್ಮ, ಅದೇನು ಮಾಡ್ತಾಳೆ ನೋಡೋಣ. ಯಪ್ಪ ಕೊಡಲಿಲ್ಲ ಅಂದ್ರೆ ಏನಿಲ್ಲ, ಬಡ್ಡಿ ಭಾಗ್ಯಮ್ಮ ಅಂತ ಹೆಸರುವಾಸಿ ಆಗ್ಯವಳೆ ಅಂತದ್ರಾಗ ಅವಳು ಏನಿಲ್ಲ. 1-2 ಹುಡುಗರು ಬೇರೆ ಇದ್ದಾವೆ, ಒಟ್ಟು ವ್ಯಾವನ ಒಟ್ಟು ಎದುರಿಸ್ತಾರೆ, ಒಟ್ಟು ಮನೆ ಒಟ್ಟು ಖಾಲಿ ಮಾಡಿಸ್ತಾಳೆ, ಒಟ್ಟು ಏನೇನೋ ಮಾಡ್ತಾಳೆ. ಅದಕ್ಕಾಗಿ ಒಟ್ಟು ಎಲ್ಲ ಅದು ಇದು ಮಾಡಿ ಬರ್ಸ್ಕೊಂಡಿರ್ತಾಳಲ್ಲ. ಸೈನ್ ಹಾಕಿಸ್ಕೊಂಡಿಲ್ಲ ನಿಂತಾಗ? ಇಲ್ಲ ಸೈನನ್ನು ಹಾಕ್ಸ್ಕೊಂಡಿರಲಿಲ್ಲ. ಅವತ್ತು
ಅದೇ ಇನ್ನೊಂದು ದಿವಸ ಹಾಕ್ತೀನಿ ಅಂತ ಹೇಳಿದ್ದೆ ಒಟ್ಟಿನಲ್ಲಿ ಕೊಟ್ಟಿದ್ಲು ಬಡ್ಡಿ ದುಡ್ಡು ಕೊಡಕ್ಕೆ ಮಾತ್ರ ಯಾರನ್ನ ಇಸ್ಕೊಂಡ್ರೆ ಸಾಕು ಕೊಡ್ತೀನಿ ಅಂತಾಳೆ. ಯಾವ ಸೈನಿಗಿನಿ ಆತ ಹಾಕಿಸ್ಕೊಂಡಿಲ್ಲ ಒಟ್ಟಿನಲ್ಲಿ ದುಡ್ಡು ಕೊಟ್ಟಿಲ್ಲ ಅಷ್ಟೇ. ಅದಕ್ಕೇ ಹಾಕುವ ಸೈನ ಅಂತ ಹೇಳಿದ್ಲು. ಹಾಕಿಸ್ಕೊಂಡಿಲ್ಲ, ಮರ್ತವಳೆ ಎಲ್ಲನ ಹಾಕ್ಸ್ಕೊಂಡಿದ್ನಿ ಅಂತ ಅನ್ಕೊಂಡವಳೆ, ಮರ್ತವಳೆ. ಸೈನಿಲ್ಲ ಆ ಸೈನ್ ಹಾಕಿಲ್ಲ ಅಂತಂದ್ರೆ ಉಲ್ಟಾ ಮಾಡಿರಿ, ಕೊಡಬೇಡ್ರಿ ಅಷ್ಟೇನೆ, ಕೊಡಲ್ಲ ಅನ್ರಿ. ಅದ್ರಾಗೇನೈತಿ, ನಾವು ಕೊಡಲ್ಲ ಕಾಲಮ್ಮ, ಇವಾಗ ಸದ್ಯಕ್ಕೆ ಕೊಡಲ್ಲ ಅಂತ ಹೇಳಲ್ಲ, ಕೊಡ್ತೀವಿ, ಇನ್ನೊಂದು 2 ದಿನ ಬಿಟ್ಟು ಕೊಡ್ತೀವಿ. ಇವಾಗ ಸದ್ಯಕ್ಕೆ ನಮ್ಮ ದುಡ್ಡಿಲ್ಲ, ಒಂದು 2 ದಿನ ಸುಧಾರಿಸಿ ಇಸ್ಕ ನೀನು ಅಂತವನು ಅಷ್ಟೇನೆ. ಇದ್ದಿದ್ದಂಗೆ ಮಾತಾಡು. ಅಯ್ಯೋ ಊರಾಗ ಹಂಗಲ್ಲ, ಎಲ್ಲ ಎದ್ರಿಕೆಂಡು ಕೊಟ್ಟು ಏನು ಮ್ಯಾಕ್ ಹೋಗ್ಯಾಳಿ ಅಮ್ಮ. ನಾನು ಬಡ್ಡಿ ಭಾಗ್ಯಮ್ಮ ಅಂತ ಹೆಸರು ವಾಸಿ ಆಗಿದ್ದೀನಿ ಅಂತ. ಅಲ್ಲ ಒಂದು ತಿಂಗಳು ಆತೆ ನೀವು ಕೊಟ್ಟು, 25 ದಿನ ಆಗೈತೆ. 25 ದಿನಕ್ಕೆ ತಿರುಗಿ ಬಂದವಳು. 25 ದಿನ ಆಯ್ತು ನೋಡಮ್ಮ ಕೊಟ್ಟು ಅಷ್ಟೇನೆ, ನೀನು ಶಾನೆ ದಿನ ಆಗಿಲ್ಲ ಏನಿಲ್ಲ. ಅದೇನೆ ಇನ್ನು 5 ದಿವಸ ಇದ್ದಂಗೆ ಹೇಳಕ್ಕೆ ಬಂದವಳೆ. ಅಯ್ಯಪ್ಪ ಒಂದಿಟ್ಟು ಮನೆ ಮರ್ಯಾದಿಲ್ಲ, ಬೇಗ ಕೊಡ್ಬೇಕಾರೆ ಇನ್ನೂ ಒಂದಿಟ್ಟು ಮುಂದಾಗಲೇ ಇಸ್ಕೊಂತಾಳೆ. ಆದರೆ ಒಂದಿನ ತಡ ಆಗಂಗಿಲ್ಲ. 30ನೇ ದಿನದಾಗ ಒಂದಿನೂ ತಡೆಯಾದಂಗಿಲ್ಲ. ರಾತ್ರಿ 12 ಗಂಟೆ ಒಳಗೆ ತಂದು ಕೊಟ್ಟರೆ 12 ಗಂಟೆ ಮೇಲೆ 5 ನಿಮಿಷ ಆದ್ರೂ ಫೈನ್ ಕಟ್ಬೇಕಂತೆ. 500-1000 ನೋಡಮ್ಮ ಹೆಂಗೈತಿ ಇಂಥ ಬಡ್ಡಿ ವ್ಯವಹಾರ ಮಾಡೋಣ ಯಾರು ನೋಡಿಲ್ಲ. ಹಂಗೆ ಮತ್ತೆ ಇವಳು ನಮ್ಮೂರಾಗೆ ಬೋಲು ಎಲ್ಲ ₹50 ಬಡ್ಡಿ ತಂತಾಳೆ, ನೀ ಅಂತ ತಗೋಬೇಕಪ್ಪ, ಹಿಂಗೆ ತಗೋಬಾರ್ದು. ಅದಕ್ಕೆ ನಾನು ನಮ್ಮ ಅಮ್ಮಗೆ ಹೇಳಂಗೆ ಕೊಡ್ಬೇಡ ಕಣಮ್ಮ ಈ ಸತಿ ಅಂತ. ₹10 ಬಡ್ಡಿ ಯಾರು ಕೊಡ್ತಾರೆ ಹೇಳಕ್ಕೆ? ಯಾರು ಕೊಡ್ತಾರೆ ₹10 ಬಡ್ಡಿನ? ಯಾರು ಕೊಡಲ್ಲ. ₹10 ಬಡ್ಡಿ ಏನು ಬಡವ್ರ ಬಗ್ಗೆ ಇರ್ಬೇಕಾ ಬೇಡವ? ಬಡ್ಡಿ ಕಟ್ಟೆ ಹೋಗ್ಬೇಕು. ಹಿಂಗೆ ಅಪರಾಪ ಬಡ್ಡಿ ತಗೊಂಡ್ರೆ ಏನನ ನೀ ಎತ್ತಾಗೆ ತಗೊಂಡ್ರೆ ಈಗ ಅಪ್ಪ ಎಂಥವ್ರು ಕಷ್ಟ ಕಾಲ ಕೊಡ್ತಾರೆ ಬಿಡು. ಅವರು ಏನೋ 4 ಕಾಸು ಸಿಕ್ಕೊಂಡಿರ್ತಾರೆ, ಬಡ್ಡಿ ಬರುತ್ತೆ ಅಂತ ಕೊಡ್ತಾರೆ ದುಡ್ಡ ಅಂತ ಹೇಳಿ ಅಂತಂದರೆ ಏನೋ ₹2 ₹3 ₹2 ಬಡ್ಡಿ ಹೆಂಗೆ ಕೊಡೋರು ಇದ್ದಾರೆ, ₹3 ಬಡ್ಡಿ ಹೆಂಗೆ ಕೊಡೋರು ಇದ್ದಾರೆ, ಏನೋ ₹2 ₹3 ಹಂಗೆ ಕೊಡೋ ಅಂಥವ್ರು ಇರ್ತಾರೆ. ಹಂಗೆ ತಗೋಬೇಕು. ಹಿಂಗೆ ಅಪಾರಪ್ಪ ₹10 ಬಡ್ಡಿ ಅಂತಂದ್ರೆ ಏನಾಯ್ತು? ಅಯ್ಯೋ ಯಾರನ್ನ ನಗ್ತಾರೆ. ಅಲ್ಲಿ ಮತ್ತೆ ಅಯ್ಯೋ ಎಲ್ಲರಿಗೂ ₹10 ಬಡ್ಡಿನೇ, ₹10 ಬಡ್ಡಿ. ನೀನು ಅಷ್ಟನ ಇಸ್ಕ ಎಲ್ಲ ₹10 ಬಡ್ಡಿ. ಹೊತ್ತು ಮುಂಚೆ ಹೋಗ್ತಾರೆ, ₹10 ಬಡ್ಡಿ ಕಟ್ಟಿದ್ರೆ ಹೊತ್ತು ಮುಂಚೆ ಗಂಟು ಮುಟ್ಟೆ ಕಟ್ಕೊಂಡು ಜಾಗ ಬಿಡ್ಬೇಕಾಗುತ್ತೆ. ಮತ್ತೆ ಹಂಗೆ ಮತ್ತೆ ಇವಾಗ ಆಗಿರೋದು. ನಾನು ಇವಳು ₹10 ಬಡ್ಡಿ ತಗೊಂಬಂದು ಎಲ್ಲ ನಾವು ಮಾಡ್ಕೊಳಂಗೆ ಅವತ್ತೀಗ ನಾವು ದುಡಿಯೋದೇನು ಹೊಸ್ಲು ಕೊಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಬಡ್ಡಿ ಕಟ್ತಾನೇ ಇರಬೇಕು. ಬಡ್ಡಿ ಕಟ್ಟಿ ಸಾಕಾಗುತ್ತೆ. ಯಾರು ಕಟ್ತಾರೆ? ನಾನು ಅದಕ್ಕೆ ಒಂದು ಮಾತು ಹೇಳ್ತೀನಿ, ನಮ್ಮ ಕೈಲಿ ಬಡ್ಡಿ ಕೊಡೋಕ್ಕಾಗಲ್ಲಮ್ಮ, ದುಡ್ಡು ಕೊಡ್ತೀವಿ, ₹20 ದುಡ್ಡು ಕೊಡ್ತೀವಿ, ಒಂದು 2 ದಿನ ಸುಧಾರಿಸಿ ಇಸ್ಕ, ನಮ್ಗಂತ ಬಡ್ಡಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀವಿ. ಕೊಡೋಕ್ಕಾಗಲ್ಲ ಕಣೆ, ಆಟಮ್ ಬಡ್ಡಿನ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಹೇಳ್ರಿ ಅಷ್ಟೇ. ಹೇಳಿರೋ ಹೊಸ್ಲು ಕೊಡ್ತೀವಿ, ಒಂದು 2 ದಿನ ಸುಧಾರಿಸು ಅಂತ ಹೇಳು. ಅಷ್ಟೇ. ಇಲ್ಲಾಂದರೆ ಅದೆಷ್ಟು ಆಯ್ತು ₹2 ಬಡ್ಡಿ ಹಂಗೆ ಕೊಡ್ತೀವಿ ತೀರಾನ ಅಂತ ಅನ್ನು. ಹಂಗೆ ಅನ್ಬೇಕಿಲ್ಲ ಅಂದರೆ ಇದು ₹10 ಬಡ್ಡಿ ಅಂತ ನಮ್ಮ ಕೈಲಿ ಕೊಡೋಕ್ಕಾಗಲ್ಲಮ್ಮ, ನೀನು ಏನನ್ನ ಮಾಡ್ಕೆ, ನೀನು ಸುಮ್ಮನೆ ಇದು ಮಾಡಬೇಡ ಅಂತೇಳಿ ಹೇಳಿದ್ರಾಯ್ತು ಅಷ್ಟೇ. ಹಂಗೆ ಮಾಡೋದು ನಾನು ಮಾಡ್ತೀನಿ ತಳಿ. ಅಲ್ಲ ಬಂದು ಎಷ್ಟು ಸುಲಭವಾಗಿ ಅವರು ಹಿಂಗೆ ಇದು ಮಾಡ್ಬೇಕಂದ್ರೆ ಅಲ್ಲ ಹೇಳೋ ಅಂದಲೆ ಅಕ್ಕ ನೀನೇನು. ಇನ್ನೂ 5 ದಿವಸ ಇದ್ದಂಗ್ಲೇ ಈ ಅಮ್ಮ ಬಂದು ಬಡ್ಡಿಗೆ ಕೊಡ್ರಿ ಅಂತೇಳಿ ಅವಾಜ್ ಆಗ್ತಾಳಲ್ಲ. ಏನು ಹೆಂಗೆ ದೌಲತ್ತು. ನಾನು ಕಾಫಿ ಕುಡಿ ಒಂದು ಬಾ ಅಂದರೆ ಬೇಡ ನಾನು ಕಾಫಿ ಎಲ್ಲ ಕುಡಿಯಲ್ಲ, ಒಳಗೆ ಹೋಗಿ ಮಾತಾಡೋದು ಇಲ್ಲೇ ಮಾತಾಡು ಅಂತ. ಏನು ದೌಲತ್ತು. ಏನು ಬಡ್ಡಿ ವ್ಯವಹಾರ ಮಾಡ್ತೀನಿ ನಾನು, ಬಡ್ಡಿ ಭಾಗ್ಯಮ್ಮ ಅಂತೇಳಿ ಹೆಸರುವಾಸಿಯಾಗಿದ್ದೀನಿ ಅಂತ ದೌಲತ್ ಮಾಡ್ತಾಳೆ. ದೌಲತ್ ಕೊಡಲ್ಲ. ತಡಿ ಬಡ್ಡಿ ಕೊಡಲ್ಲ, ಒಟ್ಟಿನಲ್ಲಿ ದುಡ್ಡು ಕೊಡ್ತೀವಿ, ಇಸ್ಕೊಂಡ್ರೆ ಅದು ಮೋಸ ಅಂತೂ ಮಾಡಲ್ಲ. ಒಂದೇ ಸತಿ ಕೊಡೋಕ್ಕಾಗಲಿಲ್ಲ ಅಂದರೆ 55,000 ಆದರೂ ಕೊಟ್ಟು ತೀರಿಸ್ತೀವಿ. ಬಡ್ಡಿ ಮಾತ್ರ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಕಣಮ್ಮ. ಒಟ್ಟಿನಲ್ಲಿ ಇನ್ನೊಂದು 2 ದಿನ ಬಿಟ್ಟು ನಮ್ಮ ಹುಡುಗ ದುಡಿಯೋಕೆ ಹೋದಾಗ ನಿಂದೇನು ದುಡ್ಡು ಇಸ್ಕೊಂಡಿದ್ದೀವಿ ಅದನ್ನು ಕೊಡ್ತೀನಿ, ಮೋಸ ಅಂತೂ ಮಾಡಲ್ಲ ಅಂತ ಹೇಳ್ತೀನಿ. ಅಲ್ಲ ಇನ್ನೂ 5 ದಿವಸ ಇದ್ದಾಗಲೇ ಬಂದು ಬಡ್ಡಿ ಕೊಡ್ರಿ ಅಂತ ಹೇಳಿದ್ರೆ ಅಲ್ಲ ಅದು ಹೆಂಗೆ ಸರಿ ಆಗುತ್ತೆ ಹೇಳ್ರಿ ನೀವೇನು? ₹10 ಬಡ್ಡಿ ಅಂತಂದರೆ ಯಾರನ್ನು ಉದ್ಧಾರ ಆಗೋಕ್ಕಾಗುತ್ತೆ? ಈಗ ಹಿಂಗೆ ತಗೊಂಡು ಎಷ್ಟೋ ಜನ ಹಾಳಾಗಿರೋದು. ಬಿಡು ತಗೋಬೇಕಾರೆ ಏನೂ ಕಾಣಿಸಲ್ಲ ಬಿಡು, ₹10 ಬಡ್ಡಿ ತಾನೇ ಕೊಡ್ತಾರೆ ಬಿಡು, ಎಷ್ಟನ್ನ ತಗೊಂಬೋದು. ₹10 ಬಡ್ಡಿ ಎಷ್ಟು ಲಕ್ಷ ಆದರೂ ಬೇಕಾದ್ರೆ ಕೊಡ್ತಾರೆ ಅಂತೇಳಿ ತಗೊಬಿಡ್ತಾರೆ, ಎಚ್ಚರಿಕೆ ಇರಲ್ಲ. ಅವಾಗ ದುಡ್ಡು ಬೇಕು, ಅದಕ್ಕೆ ಸಾಲ ಹೆಂಗೆ ತೀರಿಸ್ತೀವಿ, ಹೆಂಗೆ ಕಟ್ತೀವಿ ಅನ್ನೋದು ಅವ್ರ ಮನಸ್ಸಲ್ಲಿ ಯೋಚನೆ ಮಾಡಲ್ಲ. ಆವಾಗ ಬಿಡು ತಗೊಂಬನ ₹10 ಬಡ್ಡಿ ಆಗಲಿ ಬಿಡು ತಾಮನ, ಅದು ಕಟ್ಟಬೇಕಾದ್ರೆ ಐತಲ್ಲ ಬಡ್ಡಿ ಕಟ್ಟಿ ಮೆತ್ತಗಾಗ್ತಾರೆ ಮನುಷ್ಯ. ನಾನು ₹10 ಬಡ್ಡಿ ಕಟ್ಟಿದ್ರೆ ಏನಿಲ್ಲ, ಮತ್ತು ಮುಂಚೆ ಹೋಗ್ತಾರೆ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.